ನಿರೂಪಕಿ ಅಪರ್ಣಾ ಅವರ ತಂದೆ ಯಾರು ಗೊತ್ತಾ ವೀಕ್ಷಕರೇ? ಇವರು ತುಂಬಾ ಫೇಮಸ್. ಬನ್ನಿ ಅವರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಕಳೆದ 2 ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣಾ ಇತ್ತೀಚೆಗೆ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಅಲ್ಲದೆ ತಮಗೆ ಈ ಕಾಯಿಲೆ ಇದೆ ಎಂದು ಹೇಳಿಕೊಂಡಿರಲಿಲ್ಲ. ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಿರೂಪಕಿ ಜುಲೈ 11ರಂದು ಸುಮಾರು ರಾತ್ರಿ 9:30 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಮೂಲತಃ ಚಿಕ್ಕಮಗಳೂರಿನ ಪಂಚನಹಳ್ಳಿಯವರಾದ ಅಪರ್ಣಾ ಅವರ ತಂದೆ ಕೆಎಸ್ ನಾರಾಯಣಸ್ವಾಮಿ ಇವರು ಸಿನಿಮಾ ಪತ್ರಕರ್ತರಾಗಿದ್ದರು. ಇನ್ನು ಶಾಲಾ ದಿನಗಳಲ್ಲಿಯೇ ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಅಪರ್ಣಾ ಇಂದು ಸ್ಯಾಂಡಲ್ವುಡ್ ಲೋಕದಲ್ಲಿ ಮೈಲಿಗಲಾಗಿದ್ದಾರೆ. ಇವರ ಪತಿ ನಾಗರಾಜ್ ಹೊಸ್ತಾರೆ ಅವರು ಸಹ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ಈ ದಂಪತಿಗೆ ಮಕ್ಕಳಾಗಿಲ್ಲ ಅನ್ನೋ ಕೊರಗಿತ್ತು. ನಿರೂಪಣಾ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ ಅಪರ್ಣಾ ಅವರಿಗೆ ನಿರೂಪಣೆ ಕುರಿತು ಶಾಲೆ ಆರಂಭಿಸುವ ಆಸೆ ಇತ್ತು. ಆದರೆ ವಿಧಿ ಅದಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ಸುಮಾರು 7,000ಕ್ಕೂ ಅಧಿಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ ಕಲಾವಿದೆ ಅಪರ್ಣಾ ಅವರ ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿಯೂ ಮಿಂಚಿದ್ದಾರೆ. ಇನ್ನು ಅವರ ತಂದೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅವರು ಕೂಡ ಒಂದು ಸಿನಿಮಾ ರಂಗದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ಅವರು ಕೊನೆಯುಸಿರೆಳೆದಿದ್ದು ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಅವರಿಗೆ ಹಾಗೂ ತುಂಬಾ ನೋವು ತಂದಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ. ಶಾಲಾ ದಿನಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದ ಅಪರ್ಣಾ ಇದೇ ಒಂದು ವೇದಿಕೆ ಅಂದ್ಕೊಂಡು ಆ ಒಂದು ಅವಕಾಶವನ್ನ ಪಳಗಿಸಿಕೊಂಡು ತನ್ನ ಸ್ವಂತ ಕಾಲಿನಲ್ಲಿ ಇದೀಗ ದೊಡ್ಡ ಸಾಧನೆಯನ್ನ ಮಾಡಿ ತನ್ನ ಛಾಪನ ಹೆಸರನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅವರ ತಂದೆ ನಾರಾಯಣಸ್ವಾಮಿ ಅವರು ಸಿನಿಮಾದಲ್ಲಿ ಅನೇಕ ಪತ್ರಕರ್ತರಾಗಿದ್ದಾರೆ. ಅನೇಕ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ತುಂಬಾ ಫೇಮಸ್. ಇವರೇ ನಾರಾಯಣಸ್ವಾಮಿ ಅಂತ. ಸೊ ಇವರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ? ಇದರ ಬಗ್ಗೆ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಅಪರ್ಣಾ ಅವರು ಇನ್ನಿಲ್ಲ. ಸೊ ಮಿಸ್ ಯು ಅಪರ್ಣಾ, ಮತ್ತೊಮ್ಮೆ ಹುಟ್ಟಿ ಬನ್ನಿ ಮೇಡಮ್ ಎಂಬುದಾಗಿ ನಿಮ್ಮ 2 ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ವೀಕ್ಷಕರೇ. ಥ್ಯಾಂಕ್ ಯು.